ಬಂಧುಗಳಿಗೆ, ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸುಟ್ಕಟ್ಟಿ ಗ್ರಾಮದ ರೈತ ಸಂಭಾಜಿ ವಿಠಲ್ ಗುರ್ಲಾಪುರ ಅಂತ. ಈಗಾಗಲೇ ನಮ್ಮದು 3 ಎಕರೆ ದ್ರಾಕ್ಷಿ ಇದ್ದು, ಆ ದ್ರಾಕ್ಷಿ ಈ ಒಂದು ಅಕಾಲಿಕ ಮಳೆಯಿಂದಾಗಿ ಸಂಪೂರ್ಣ ನಾಶ ಆಗಿದೆ. ಯಾಕಂದ್ರೆ ಈಗ ಹೂ ಹಾಡುವ ಹಂತದಲ್ಲಿ ಇರ್ತಕ್ಕಂಥ ಈ ಗೊನೆ ಪೂರ ನೀರಿನಲ್ಲಿ ಹೋಗ್ತಾ ಇದೆ. ಆದ ಕಾರಣ ಇಲ್ಲಿ ಇನ್ನು ಒಂದೇ ದಿನ ಬಿಟ್ಟರೆ ಇದು ಸಂಪೂರ್ಣ ಕೊಳೆತು ಹೋಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಬಂದು ಇಡೀ ನಮ್ಮಲ್ಲಿ ಪಡನ ನಾಶ ಆಗುವಂಥ ಹಂತಕ್ಕಿದೆ. ಅದೇ ರೀತಿಯಾಗಿ ಇದಕ್ಕೆ ಕರ್ಪಾರ್ ರೋಗ ಬಂದಿದೆ. ಈ ಟೈಪ ಕರ್ಪಾರ್ ರೋಗ ಆಯಿತು. ನಂತರ ದವಣಿ ಬೀಲ್ಡ್ ಅಂತ ಹೇಳಿ ಬರುತ್ತೆ. ಅದು ದವಣಿ ಬೀಲ್ಡೂ ಸ್ವಲ್ಪ ಸಾಕಷ್ಟು ಎಲ್ಲ ಎಲೆಗಿನೂ ಕಂಡು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರೈತ ಬದುಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಒಂದು ಉದ್ದೇಶದಿಂದ ಸರ್ಕಾರದ ಗಮನಕ್ಕೆ ಬರಬೇಕಾಗಿದೆ. ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಕೃಷಿ ತೋಟಗಾರಿಕೆ ಇಲಾಖೆದವರು ಕೂಡ ಈ ಕಡೆ ನಮ್ಮನ್ನು ಕಣ್ತರ ನೋಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಪ್ರತಿ ನಮ್ಮ ಈ ಸರ್ಕಾರಕ್ಕೆ ಮುಟ್ಟುವರೆಗೆ ಎಲ್ಲ ವೀಕ್ಷಕರು ಶೇರ್ ಮಾಡಬೇಕಂತ ನಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಮಾಧ್ಯಮ ಮಿತ್ರರವ್ರಿಗೆ ಸ್ವಲ್ಪ ಒಂದು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಬೇರೆ ಸುದ್ದಿಗಳನ್ನು ದಿನನಿತ್ಯ 10 ಸಾರಿ ರಿಪೀಟ್ ಮಾಡಿ ನೀವು ಮಾಧ್ಯಮದವರು ಮಾಡ್ತಾ ಇದ್ದೀರಿ. ಆದರೂ ರೈತರ ಬಗ್ಗೆ ಕಾಳಜಿ ತಗೊಂಡು ಸರ್ಕಾರಕ್ಕೆ ಮುಟ್ಟುವರಿಗೆ ನೀವು ರೈತರಿಗೆ ಸ್ವಲ್ಪ ಸಪೋರ್ಟ್ ಆಗುವಂಥ, ರೈತರಿಗೆ ಒಂದು ಬೆಂಬಲಾಗಿ ನಿಲ್ತಕ್ಕಂಥ ಮಾಧ್ಯಮ ಮಿತ್ರರು ಅದನ್ನು ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.